ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಇದೇನ್ ಕಂಡು ಬಂತು? ಟಾಯ್ಲೆಟ್ ರೂಮ್ ಪಕ್ಕ ಸೂಜಿ, 3 ಸಿರಿಂಜ್ ಪತ್ತೆ. ತುಮಕೂರಿನಲ್ಲಿ 24ನೇ ರಾಷ್ಟ್ರೀಯ ಅಂಡರ್-20 ಕ್ರೀಡಾಕೂಟದಲ್ಲಿ ಸೂಜಿ, 3 ಸಿರಿಂಜ್ ಪತ್ತೆಯಾಗಿರುವ ವಿಷಯ ಇದೀಗ ಆತಂಕಕ್ಕೆ ಕಾರಣವಾಗಿದೆ ಕಣ್ರಿ. ಹೌದು, ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮೊದಲ ದಿನದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು. ಅಂಡರ್-20 ಕ್ರೀಡಾಕೂಟದಲ್ಲಿ ಭರ್ಜರಿ ಚಾಲನೆ ಸಿಕ್ಕಿದೆ. ಆದರೆ ಕ್ರೀಡಾಂಗಣದ ಶೌಚಾಲಯದಲ್ಲಿ ಇದೀಗ ಸೂಜಿ ಮತ್ತು ಸಿರಿಂಜ್ ಪತ್ತೆಯಾಗಿದೆ. ಈ ಒಂದು ಸೂಜಿ ಮತ್ತು ಪ್ರಕರಣ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಕಣ್ರಿ. ಕ್ರೀಡೆ ಆರಂಭವಾದ ಮೊದಲ ದಿನವೇ ಸೂಜಿ ಮತ್ತು ಸಿರಿಂಜ್ಗಳು ಪತ್ತೆಯಾಗಿವೆ. ಕ್ರೀಡಾಪಟುಗಳಿಂದ ಉತ್ತೇಜಕ ಮತ್ತು ಸೇವನೆ ನಡೆದಿದೆಯಾ ಎಂಬ ಶಂಕೆ ವ್ಯಕ್ತವಾಗ್ತಿದೆ. ದೇಶದ 28 ರಾಜ್ಯಗಳಿಂದ 1500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಆಯ್ಕೆಯಾಗುವವರು ಭಾರತ ತಂಡವನ್ನ ಪ್ರತಿನಿಧಿಸುವ ಅವಕಾಶ ಇದೆ ಕಣ್ರಿ. ಮೊದಲ ದಿನ 1500 ಮೀಟರ್ ಓಟ, ಜಾವೆಲಿನ್ ಎಸೆತ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆದಿವೆ. ಇದರ ಬೆನ್ನಲ್ಲೇ ಕ್ರೀಡಾಂಗಣದ ಶೌಚಾಲಯದಲ್ಲಿ ಸಿರಿಂಜ್ ಪತ್ತೆಯಾಗಿದೆ. ಕೆಲವು ಕ್ರೀಡಾಪಟುಗಳಿಂದ ಉತ್ತೇಪನ ಮತ್ತು ಬಳಕೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಿದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ತುಮಕೂರು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. 24th ನ್ಯಾಷನಲ್ ಜೂನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಇಲ್ಲಿ ನಮಗೆ ಕೆಲವು ರೆಸ್ಟ್ ರೂಮ್ಸ್ ಅಲ್ಲಿ ಕೆಲವು ಸಿರಿಂಜ್ ಸಿಕ್ಕಿದೆ. ಇದನ್ನು ನಮಗೆ ಒಬ್ಬರು ಮಾಧ್ಯಮ ಮಿತ್ರರು ತೋರಿಸಿದ್ರು. ಯಾಕೆಂದರೆ ಈ ಸಿರಿಂಜು ಯಾರು ತೊಗೊಂಡಿರ್ತಾರೆ ಯಾರಿಲ್ಲ ಅಂತ ಅದು ತೊಗೊಂಡೋದು ಡಿಸಿಷನ್ ಮಾಡೋ ಅಥಾರಿಟಿ ನನಗಿರಲ್ಲ. ನಾಡಾ ಅಂತ ಇದೆ, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ, ಅವ್ರದ್ದು ಇಲ್ಲಿ ಟೀಮ್ ಇದೆ. ಆ ಟೀಮು ಯಾರು ಮೆಡಲ್ ಗೆಲ್ತಾರೆ ಅವರಿಗೆ ಟೆಸ್ಟ್ ಮಾಡ್ತಾರೆ. ಅವ್ರು ಯಾರೇ ಇದರಲ್ಲಿ ಸಿಕ್ಕಾಕ್ಕೊಂಡ್ರು, ಅವ್ರು ಯಾರೇ ತೊಗೊಂಡಿದ್ದು ನಮಗೆ ಗೊತ್ತಾದರೆ ಅವ್ರಿಗೆ ನಾಡಾ ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಅವರಿಗೆ 4 ವರ್ಷಗಳ ಕಾಲ ಅವರಿಗೆ ಸಸ್ಪೆನ್ಷನ್ ಮಾಡುತ್ತೆ. ಇನ್ನೊಂದೆಡೆ ಸ್ಪರ್ಧಾ ನಿರ್ದೇಶಕ ಸತ್ಯನಾರಾಯಣ್ ಈ ಘಟನೆಯ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಉತ್ತೇಪನ ಮತ್ತಿನ ಸಿರಿಂಜ್ ಪತ್ತೆಯಾಗಿದೆ, ಆದರೆ ಇದನ್ನ ಯಾರು ಉಪಯೋಗಿಸಿದ್ದಾರೆ ಅನ್ನೋದು ತನಿಖೆ ಆಗಬೇಕು. ಮೆಡಲ್ ಪಡೆದುಕೊಳ್ಳುವವರು ತಪಾಸಣೆ ಆಗಬೇಕು. ಈ ರೀತಿ ಡ್ರಗ್ಸ್ ತೆಗೆದುಕೊಂಡಿರುವುದು ಖಚಿತಪಟ್ಟರೆ ಅಂತವರನ್ನ 4 ವರ್ಷಗಳ ಕಾಲ ಅಮಾನತು ಮಾಡಲಾಗುವುದು ಅಂತ ಹೇಳ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಸಿರಿಂಜು ಸಿಕ್ಕ ತಕ್ಷಣವೇ ನಾವು ಯಾರ ಮೇಲೂ ಆಕ್ಷನ್ ತೊಗೊಳ್ಲಿಕ್ಕಾಗಲ್ಲ. ಯಾಕೆಂದರೆ ಸಿರಿಂಜು ಅಲ್ಲಿ ಅವ್ರ ಬಾಡಿಯಲ್ಲಿ ಸಿಕ್ಕಿದ್ರೆ ಮಾತ್ರ ದೇ ಆರ್ ಅಥ್ಲೀಟ್ ಈಸ್ ರೆಸ್ಪಾನ್ಸಿಬಲ್. 100 ಟೆಸ್ಟ್ ಆಗುತ್ತೆ ಮೆಡಲ್ ಗೆದ್ದವರಿಗೆ. ಒಂದು ಟೆಸ್ಟು $400 ಕಾಸ್ಟ್ ಆಗುತ್ತೆ, ನಿಯರ್ಲಿ 40,000 ರೂಪಾಯಿ ಆಗುತ್ತೆ ಒಂದು ಟೆಸ್ಟು. ಅದು ಡೆಲ್ಲಿಯಿಂದ ನಾಡಾ ಟೀಮ್ ಬಂದಿದೆ, ಅವ್ರು ಚೆಕ್ ಮಾಡ್ತಾರೆ. ಆಮೇಲೆ ಮೆಡಲ್ ಗೆಲ್ದಿರೋರಿಗೆ ಎಲ್ಲರಿಗೂ ನಾವು ಚೆಕ್ ಮಾಡೋಕ್ಕಾಗಲ್ಲ. ಓನ್ಲಿ ಮೆಡಲ್ ವಿನ್ನರ್ಸ್ ಹೂ ಈಸ್ ಅ ನಿಯರ್ ಟು ಇಂಟರ್ನ್ಯಾಷನಲ್ ಮೆಡಲ್. ಆಮೇಲೆ ಇಲ್ಲಿ ಅವರು ಎಸ್ಕ್ಯಾಪ್ ಆಗಿ ಹೋದ್ರೂ ಇಂಟರ್ನ್ಯಾಷನಲಲ್ಲಿ ಅವ್ರಿಗೆ ಹಿಡಿತಾರೆ. ಮತ್ತು ಇಂಟರ್ನ್ಯಾಷನಲ್ಗೆ ಹೋಗೋದಕ್ಕಿಂತ ಮುಂಚೆನೂ ಅವರಿಗೆ ನಾಡಾ ಟೆಸ್ಟ್ ಆಗುತ್ತೆ. ಯಾವುದೇ ಕ್ರೀಡೆಯಲ್ಲಿ ಸ್ಪರ್ಧಾ ಮನೋಭಾವ ಇರಬೇಕು ಹೊರತು ಈ ರೀತಿ ಉತ್ತೇಪನ ಮತ್ತಿನ ಪವರ್ನಿಂದ ಗೆದ್ರೆ ಅದು ನಿಜವಾದ ಗೆಲುವು ಅಲ್ವೇ ಅಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.